ವಂದನೆಗಳು ಆಂಟಿ. ವಂದನೆಗಳು. ಸೇರಿ ಬಂದಂತ ಆತ್ಮೀಯ ಸಹೋದರ ಸಹೋದರರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸ್ತೀನಿ. ಸೊ ಇದುವರೆಗೂ ಹಾಡುಗಳನ್ನು ಹಾಡಿ ಪ್ರಾರ್ಥನೆಯನ್ನು ಮಾಡಿ ಇದುವರೆಗೂ ನಡೆಸಿದಂತ ಎಲ್ಲರಿಗೂ ಪ್ರತ್ಯೇಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸುವುದಾದರೆ ಚಿಕ್ಕ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮನ್ನು ಇದುವರೆಗೂ ಕಾಯ್ದು ಕಾಪಾಡಿ ನಡೆಸಿ ನಿಮ್ಮ ಪ್ರೀತಿ ಕೃಪೆಗಳನ್ನು ತುಂಬಿಸಿದ್ದೀರಾ, ಸಂರಕ್ಷಿಸಿದ್ದೀರಾ, ಪೋಷಿಸಿದ್ದೀರಾ, ಆರೋಗ್ಯವನ್ನು ಕೊಟ್ಟಿದ್ದೀರಾ. ನಿಮ್ಮ ಸಮ್ಮುಖಕ್ಕೆ ಬಂದಿರುವಂತ ನಾವುಗಳು ನಿಮ್ಮ ಮಾತುಗಳನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಾಗ ನಮ್ಮನ್ನು ಬಲಪಡಿಸಿ ನಿಮ್ಮ ಮಾತುಗಳನ್ನು ಹೃದಯದಲ್ಲಿಟ್ಟುಕೊಂಡು ಆ ಮಾತುಗಳ ಪ್ರಕಾರವಾಗಿ ಜೀವಿಸುತ್ತಾ ಕರ್ತನೆ ನಿಮ್ಮನ್ನು ಲೋಕದಲ್ಲಿ ಮಹಿಮೆ ಪಡಿಸೋರಾಗಿರಲು ಸಹಾಯ ಮಾಡಿ. ದುಷ್ಟನು ಅನೇಕ ವಿಧವಾಗಿ ನಮ್ಮನ್ನು ನಿಮ್ಮಿಂದ ದೂರ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡುತ್ತಿರುವಾಗ ನಾವು ನಿಮ್ಮ ವಾಕ್ಯವನ್ನು ಕೈ ಹಿಡಿದು ದುಷ್ಟನ ಕುತಂತ್ರಗಳನ್ನು ಜಯಿಸುವಂತ ಶಕ್ತಿಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿ. ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಂಬುತ್ತಾ ಹೇಳುವಂತ ನನಗೂ ಕೇಳುವಂತ ಪ್ರತಿಯೊಬ್ಬರಿಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ದಯಪಾಲಿಸುತ್ತೀರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಮತ್ತೊಂದು ಆವೃತ್ತಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನ ನಾನು ತಿಳಿಸುತ್ತೇನೆ. ಪ್ರಿಯರೇ, ಕಳೆದ ವಾರದಲ್ಲಿ ನಾವು ಮಾತನಾಡಿಕೊಂಡೆವು ದಾವೀದನನ್ನು ಕುರಿತು, ದಾವೀದನು ಮಾಡಿದಂತ ಪಾಪವನ್ನು ಕುರಿತು, ದೇವರು ದಾವೀದನು ಮಾಡಿದಂತ ಪಾಪವನ್ನು ಹೇಗೆ ಕ್ಷಮಿಸಿದರು ಎಂಬಂತ ಸಂಗತಿಯನ್ನು ಕುರಿತು ನಾವು ಮಾತನಾಡಿಕೊಂಡ್ವಿ. ಅದರ ಕ್ರಮವಾಗಿ ಅಂತಂದುಕೊಂಡರೂ ಪರವಾಗಿಲ್ಲ, ಇವತ್ತು ನಾವು ದಾವೀದನ ವಂಶದಿಂದ ಬಂದಂತ ಅಷ್ಟು ಭಕ್ತನ ಜೀವನ, ಅಷ್ಟು ಭಕ್ತನ ಕುಟುಂಬದೊಳಗಿಂದ ಬಂದಂತ ದೇವರಿಗೆ ಇಷ್ಟಾನುಸಾರವಾದಂತ ವ್ಯಕ್ತಿಯ ಗರ್ಭ ಅಥವಾ ಆತನ ನಂತರ ಇಸ್ರಾಯೇಲ್ ಜನಾಂಗವನ್ನು ನಡೆಸುವಂತ ನಾಯಕನಾಗಿ, ರಾಜನಾಗಿ ಇರಲಿಕ್ಕೆ ಯೋಗ್ಯನಾಗಿರಲು ದೇವರು ಆರಿಸಿಕೊಂಡಂತ ವ್ಯಕ್ತಿ ಸೊಲೊಮೋನನು. ಈತನನ್ನು ಕುರಿತು ನಾವಿವತ್ತು ಸ್ವಲ್ಪ ಮಾತನಾಡಿಕೊಳ್ಳೋಣ. ಪ್ರಿಯರೇ, ಸೊಲೊಮೋನನನ್ನು ಕುರಿತು ಇಂಟ್ರೊಡಕ್ಷನ್ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಸೊಲೊಮೋನನು ಎಂದ ಕೂಡಲೇ ನಮಗೆ ನೆನಪಾಗುವಂತದ್ದು ಸೊಲೊಮೋನನಿಗಿರುವಂತ ಜ್ಞಾನ, ಸೊಲೊಮೋನನಿಗಿರುವಂತ ಆ ಒಂದು ಟ್ಯಾಲೆಂಟ್ ಏನಾದ್ರೂ ಇದೆಯಲ್ಲ, ಅದು ತುಂಬಾ ಸ್ಪೆಷಲ್. ಯಾಕೆಂತಂದ್ರೆ ಯಾರಿಗೂ ಇಲ್ಲ ಆ ಕಾಲಗಳಲ್ಲಿ. ಇನ್ನು ಹೇಳ್ಬೇಕು ಅಂತಂದ್ರೆ ಸೊಲೊಮೋನನಂತ ಜ್ಞಾನಿ ಮೊದಲು ಇಲ್ಲ, ನಂತರವೂ ಕೂಡ ಇಲ್ಲ. ಅಂತಹ ಜ್ಞಾನವಿರುವಂತ ವ್ಯಕ್ತಿ ಸೊಲೊಮೋನನು. ಸೊ ಅಂತ ಜ್ಞಾನಿಯಾದಂತ ಸೊಲೊಮೋನನು, ಆತನ ಬಳಿಗೆ ಒಂದು ದಿನ ಇಬ್ಬರು ತಾಯಂದರು ಬರ್ತಾರೆ. ನನ್ನ ಮಗು ಅಂದ್ರೆ ನನ್ನ ಮಗು, ಒಂದೇ ಮಗು ಇಟ್ಕೊಂಡು ನನ್ ಮಗು ಅಂದ್ರೆ ನನ್ ಮಗು, ಈ ರೀತಿ ಹೇಳ್ಬೇಕಾದ್ರೆ ಯಾರಿಗೂ ಏನ್ ಮಾಡ್ಬೇಕೋ ಗೊತ್ತಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ಅರಸನು, ರಾಜನಾದಂತ ಸೊಲೊಮೋನನು ಈ ಮಗುವನ್ನ 2 ಪೀಸ್ ಆಗಿ ಮಾಡ್ಬಿಡ್ತೇನೆ, ನಿನಗೊಂದ್ ಪೀಸು ನನಗೊಂದ್ ಪೀಸು, ಇಬ್ರು ಪೀಸ್ ಮಾಡ್ಕೊಂಡ್ಬಿಡು, ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಇಲ್ಲ ಸರ್, ಆ ಮಗು ಬದುಕಿದ್ರೆ ಸಾಕು, ಅವರೇ ಬೆಳೆಸ್ಕೊಳ್ಳಿ ಅಂತೇಳಿ ಹೇಳಿದಂತ ತಾಯಿಗೆ ಆ ಮಗು, ಈಕೆ ನಿಜವಾದಂತ ತಾಯಿ, ಮಗು ಉಳಿಯಬೇಕು ಅಂತಂದುಕೊಂಡಿರುವಂತ ಈಕೆ ನಿಜವಾದಂತ ತಾಯಿ ಎಂಬುದಾಗಿ ನಿರ್ಣಯ ಮಾಡಿದಂತ ತನ್ನ ಪ್ರಾರಂಭದ ದಿನಗಳಲ್ಲಿ, ಅರಸನಾದಂತ ಪ್ರಾರಂಭದ ದಿನಗಳಲ್ಲಿ ನಡೆದಂತ ಸನ್ನಿವೇಶವಿದು, ಸಂದರ್ಭವಿದು. ಸೊ ಸೊಲೊಮೋನನು ಸಾಮಾನ್ಯನಾದಂತ ವ್ಯಕ್ತಿ ಅಲ್ಲ. ಹಾಗಂತ ಕೇವಲ ಜ್ಞಾನದಲ್ಲಿ ಬಲವಂತನು, ಜ್ಞಾನವಿರುವ ಆತನು, ಆದ್ರೆ ಭಕ್ತಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಭಕ್ತಿಯು ಕೂಡ ಇರುವಂತ ವ್ಯಕ್ತಿ. ಎಂತಹ ಭಕ್ತಿ ಅಂತಂದ್ರೆ ದೇವರೇ ಸಾಕ್ಷಾತ್ತಾಗಿ ಬಂದು ಕೇಳ್ತಾರೆ, ನಿನಗೇನ್ ಬೇಕು ಕೇಳು ನಾನ್ ಮಾಡ್ತೇನೆ, ನಿನಗೇನ್ ಬೇಕು ಕೇಳು ನಾನ್ ಮಾಡ್ತೇನೆ ಅಂತಂದಾಗ ತನಗೆ ಬೇಕಾಗಿರುವಂತ ಅವಶ್ಯಕತೆಗಳನ್ನು ದೇವರ ಮುಂದೆ ಇಡದೆ, ದೇವರನ್ನು ಆತ ಕೇಳಿದಂತ ಆ ಬೇಡಿಕೆ ಕ್ರೈಸ್ತರಾಗಿರುವಂತ ನಮಗೂ ಎಲ್ಲರಿಗೂ ಕಲಿತುಕೊಳ್ಳಬೇಕಾಗಿರುವಂತ ಒಂದು ಒಳ್ಳೆ ಗುಣಪಾಠವಾಗಿದೆ. ದೇವರೇ, ನಿನ್ನ ಜನರಾದಂತ ಇಸ್ರಾಯೇಲ್ಯರು, ನಿನ್ನ ಮಕ್ಕಳಾದಂತವರು, ಅವರನ್ನು ನಡೆಸಲಿಕ್ಕೆ ನನಗೆ ಜ್ಞಾನವಿಲ್ಲ, ಜ್ಞಾನವನ್ನು ಕೊಡು. ಜ್ಞಾನ ಕೊಡು. ದೇವರೇ ಆಪ್ಷನ್ ಕೊಡ್ತಾರೆ, ನಿನಗೆ ಆಸ್ತಿ ಬೇಕಾ,
ಸಮಾಧಾನ ಬೇಕಾ ಸುತ್ತಲೂ, ಶತ್ರುಗಳಿಗೆ ಯುದ್ಧ ಮಾಡ್ಬಾರ್ದು, ಏನ್ ಬೇಕು ಹೇಳು? ಆಪ್ಷನ್ಸ್ ಕೊಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ದೇವ್ರು ಹೇಳ್ತಿರ್ಬೇಕಾದ್ರೆ ಆಪ್ಷನ್ಸ್ ನ ಸೊಲೊಮೋನನ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ದೇವರೇ, ನಿನ್ನ ಜನರಾದಂತ ಇಸ್ರಾಯೇಲರನ್ನು ನಡೆಸಲಿಕ್ಕೆ ಅಷ್ಟು ಆ ಏನಂತಾರೆ ಎಕ್ಸ್ಪೀರಿಯನ್ಸ್ ನನಗಿಲ್ಲ, ಅನುಭವವೂ ನನಗಿಲ್ಲ, ಎಂತದ್ದು ನನಗಿಲ್ಲ. ನಿನ್ನ ಜನರಾದಂತ ಇಸ್ರಾಯೇಲ್ ನಡೆಸಲಿಕ್ಕೆ ಜ್ಞಾನವನ್ನು ಕೊಡು. ಇಷ್ಟೇ ಕೇಳಿದಕ್ಕೆ ದೇವರು ಆತನು ಕೊಟ್ಟಂತ ಆಪ್ಷನ್ಸ್ ಎಲ್ಲದರ ಜೊತೆಗೆ ಜ್ಞಾನವನ್ನು ದಯಪಾಲಿಸಿದನು. ಇದಕ್ಕೆ ಇದಕ್ಕೆ ಪ್ರತಿಫಲವಾಗಿ ಸೊಲೊಮೋನನು ದೇವರಿಗೆ ಕೊಟ್ಟದ್ದೇನಂತಂದ್ರೆ ಭಕ್ತಿ, ವಿಧೇಯತೆ. ಅದರ ಜೊತೆಗೆ ಇವೆಲ್ಲ ಕಾಣದೇ ಇರುವಂತದ್ದು, ಭಕ್ತಿ ಅನ್ನುವಂಥದ್ದು ಕಾಣದೇ ಇರುವಂತದ್ದು. ಆದ್ರೆ ಆ ಕಾಣದೇ ಇರುವಂತ ಭಕ್ತಿಗೆ ಕಾಣುವಂತ ಒಂದು ಕೆಲಸವನ್ನ ಮಾಡಿದ್ದಾನೆ. ಏನಂತಂದ್ರೆ ದೇವರಿಗೋಸ್ಕರ ಆಲಯವನ್ನು ನಿರ್ಮಿಸಿದ್ದಾನೆ. ಅದು ಸೊಲೊಮೋನನದಲ್ಲ, ಅದು ದಾವೀದನ ಉದ್ದೇಶ, ದಾವೀದನ ನಿರ್ಣಯ. ದೇವರು ನಾನೇನೋ ಅರಮನೆಯಲ್ಲಿದ್ದೇನೆ, ದೇವರೇನೋ ಗುಡಾರದಲ್ಲಿದ್ದಾರೆ, ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ಇಲ್ಲ, ದೇವರು ಕೂಡ ಒಳ್ಳೆ ಸ್ಥಿತಿಗತಿಗಳಲ್ಲಿರಬೇಕು, ಒಳ್ಳೆ ಸ್ಥಳದಲ್ಲಿರಬೇಕು ಅಂತಂದುಕೊಂಡು ದಾವೀದನ್ನು ತೆಗೆದುಕೊಂಡಂತ ನಿರ್ಣಯ. ಆದ್ರೆ ದೇವರೇ ತಡೀತಾರೆ, ಬೇಡ ನೀನ್ ಕಟ್ಬೇಡ, ಯಾಕಂದ್ರೆ ನಿಂದ್ರು ತುಂಬಾ ರಕ್ತಪಾತವನ್ನ ಮಾಡಿದ್ಯಾ, ನಿನ್ನ ಮಗನ ಬರ್ತಾನಲ್ಲ ಆತನ ಕಟ್ತಾನೆ. ಸೊ ಸೊಲೊಮೋನನು ದಾವೀದನು ಮಾಡಿದಂತ ವಾಗ್ದಾನವನ್ನು ಮರೆಯದೆ ಸೊಲೊಮೋನನು ದೇವರಿಗೆ ಕಟ್ಟಬೇಕೆಂದು ನಿರ್ಣಯಿಸಿಕೊಂಡಂತ ಆಲಯವನ್ನು ಉತ್ತಮವಾದಂತ ರೀತಿಯಲ್ಲಿ ಶ್ರೇಷ್ಠವಾಗಿ ಕಟ್ಟಿದ್ದಾನೆ. ಇದೆಲ್ಲ ಸೊಲೊಮೋನನು ಇದೆಲ್ಲ ಸೊಲೊಮೋನನ ಜೀವನ ಚರಿತ್ರೆ. ಆದರೆ ಇವಾಗ ನಾವು ನೋಡಿಕೊಳ್ಳುವಂತದ್ದು ಎರಡು ಅಧ್ಯಾಯಗಳು. ಅದರಲ್ಲೂ ಒಂದು ಅಧ್ಯಾಯವನ್ನ ನಾವು ಸ್ಪೆಸಿಫಿಕ್ ಆಗಿ ನೋಡ್ಕೊಳ್ತೇವೆ. 10ನೇ ಅಧ್ಯಾಯ, ಅರಸುಗಳು, ಮೊದಲನೇ ಅರಸುಗಳು. ಇಷ್ಟೆಲ್ಲ ನಾವು ಮಾತನಾಡಿರುವಂತದ್ದು ಮೊದಲನೇ ಅರಸುಗಳು 10ನೇ ಅಧ್ಯಾಯ ಹಿಂದೆ. ಇವೆಲ್ಲ ಇತಿಹಾಸ, ಚರಿತ್ರೆ, ಸೊಲೊಮೋನನು ಕಟ್ಟಿರುವಂತ ದೇವಾಲಯವಾಗಿರ್ಬೋದು, ಆತನ ಅರಮನೆ ಆಗಿರಬಹುದು, ಸೊ ದೇವರ ಜೊತೆಗೆ ಮಾತನಾಡಿರುವಂತ ಸಂಭಾಷಣೆ, ಇವೆಲ್ಲವೂ ಕೂಡ ನಮಗೆ ಅದರಿಂದ ನಮಗೆಲ್ಲ ಸಿಗತ್ತೆ. ಸೊ ಇವಾಗ ನಾವು ಓದಿಕೊಳ್ಳುವಂತದ್ದು 10ನೇ ಅಧ್ಯಾಯ 1ನೇ ವಚನ. ಯೆಹೋವ ನಾಮ ಮಹತ್ತಿನಿಂದ ಸೊಲೊಮೋನನಿಗುಂಟಾದ ಕೀರ್ತಿಯನ್ನು ಕುರಿತು ಶೇಬದ ರಾಣಿಯು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು. ಆಕೆ ಬಂದಳು. ಸತ್ಯವೇದದಲ್ಲಿ ನಾವು ದಾವೀದನನ್ನು ನೋಡಿದ್ದೇವೆ, ಅಬ್ರಹಾಮನನ್ನು ನೋಡಿದ್ದೇವೆ, ಮೋಶೆರವರನ್ನು ನೋಡಿದ್ದೇವೆ, ಅನೇಕ ಭಕ್ತರನ್ನು ನೋಡಿದ್ದೇವೆ ನಾವು. ಆದರೆ ಯಾರ ಜೀವನದಲ್ಲೂ ಕೂಡ ಇಂಥ ಪರಿಸ್ಥಿತಿ ಬಂದಿಲ್ಲ. ಎಂತದ್ದಂತಂದ್ರೆ ಇವರ ಖ್ಯಾತಿ ತಿಳಿದು ಆ ಖ್ಯಾತಿ ನಿಜವೋ ಅಲ್ಲವೋ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಒಂದು ದೇಶದಿಂದ ಒಬ್ಬರು ಹೊರಟು ಬಂದಿದ್ದಾರೆ ಎಂದು ಹೇಳಲಿಕ್ಕೆ ಅರ್ಥ ಆಗ್ತಿದ್ಯಾ? ಒಂದು ದೇಶದಿಂದ ಒಬ್ರು ಹೊರಟು ಬಂದಿದ್ದಾರೆ. ಯಾಕೆ ಬಂದಿದ್ದೀರಾ ಅಂತಂದ್ರೆ ಇವರನ್ನು ಕುರಿತು ನಾವು ಕೇಳಿದ್ದೇವೆ. ಆ ಕೇಳಿದಂತ ಜ್ಞಾನ ಅಥವಾ ಕೇಳಿದಂತ ವಾಟ್ ಎವರ್ ಇಟ್ ಈಸ್, ಇದು ಸರಿಯೋ ಅಲ್ವೋ ಅಥವಾ ನಿಜವೋ ಅಲ್ವೋ ಅಂತ ನೋಡ್ಲಿಕ್ಕೆ ಬಂದಿದ್ದೇವೆ ಅಥವಾ ಪರೀಕ್ಷಿಸ್ಲಿಕ್ಕೆ ಬಂದಿದ್ದೆ ಎಂಬುದಾಗಿ ಹೇಳಿರುವಂತವ್ರು ಯಾರೂ ಇಲ್ಲ. ಒನ್ ಓನ್ಲಿ ದ ಸೊಲೊಮನ್. ಸೊ ಶೆಬ ಎಲ್ಲಿದೆ? ಈ ಶೆಬ ಇವಾಗಿರುವಂತದ್ದು ಎಲ್ಲಿ ಅಂತಂದ್ರೆ, ಇವಾಗ ಆ ಸ್ಥಳವನ್ನು ಅಥವಾ ಆ ಕಂಟ್ರಿಯನ್ನ ಯೆಮೆನ್ ಎಂಬುದಾಗಿ ಕರೀತಾರೆ. ಯೆಮೆನ್ ಕೇಳಿದ್ದೀರಾ? ಯೆಮೆನ್ ದೇಶ. ಈ ಯೆಮೆನ್ ನಿಂದ ಸೊಲೊಮೋನನಿದ್ದಂತ ಯೆರೂಸಲೇಮ್ ಪಟ್ಟಣಕ್ಕೆ ಪ್ರಯಾಣ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಸೇರ್ಬೇಕು ಅಂತಂದ್ರೆ ಫ್ಲೈಟ್ಗಳಲ್ಲ, ರಾಣಿ ಶೇಬದ ರಾಣಿ ಅಂತಂದ್ರೆ ಅಫ್ಕೋರ್ಸ್ ನಡ್ಕೊಂಡ್ ಕೂಡ ಬರೋದಿಲ್ಲ. ಕ್ಯಾಮಲ್ ಏನಂತಾರೆ ಕನ್ನಡದಲ್ಲಿ? ಕ್ಷಮಿಸಿ, ಒಂಟೆಗಳ ಮೇಲೆ. ಯಾಕೆಂತಂದ್ರೆ ಥ್ಯಾಂಕ್ ಯು ಅಣ್ಣ. ಆ ಪರಿಸರ ಪ್ರಾಂತಗಳಲ್ಲಿ ಯೆಮೆನ್, ಕತರ್, ಈ ಪರಿಸರ ಪ್ರಾಂತಗಳಲ್ಲಿ ಪ್ರಯಾಣಕ್ಕೆ ಬಳಸುತ್ತಿದ್ದಂತ, ಸವಾರಿಗೆ ಯೂಸ್ ಮಾಡುತ್ತಿದ್ದಂತ ಜೀವಿಗಳು, ಪ್ರಾಣಿಗಳು ಒಂಟೆಗಳು, ಕ್ಯಾಮಲ್ಸ್. ಸೊ ಆ ಒಂಟೆ ಮೇಲಿಂದ ಪ್ರಯಾಣ ಮಾಡಿ ಬರ್ಲಿಕ್ಕೆ ಇಲ್ಲಿಗೆ ಯೆರೂಸಲೇಮಿಗೆ ಬರ್ಲಿಕ್ಕೆ ಇಟ್
ಟೇಕ್ಸ್ 2.5 to 3 months. ಅಂದ್ರೆ 2.5 ತಿಂಗಳಿಂದ 3 ತಿಂಗಳು ಪ್ರಯಾಣ ಮಾಡುವಷ್ಟು ದೂರವಿದೆ ಅದು. ದೂರ, ಡಿಸ್ಟೆನ್ಸ್ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೂರ ಇದೆ ಅಂತ. ಮಧ್ಯದಲ್ಲಿ ಡೆಸರ್ಟ್ಸ್ ಅಂತಂದ್ರೆ ಮರುಭೂಮಿಗಳು, ಬಿಸಿಲು, ಕಾಡುಗಳು, ಭಯಂಕರವಾದಂತ ಸಿಚುವೇಶನ್ಸ್ ಇವೆಲ್ಲ ಕ್ರಾಸ್ ಮಾಡಿಕೊಂಡು ಬರಲಿಕ್ಕೆ ತೆಗೆದುಕೊಳ್ಳುವಂತ ಸಮಯ ಮ್ಯಾಕ್ಸಿಮಮ್ 3 months. 3 months ಅರ್ಥ ಮಾಡ್ಕೊಳ್ಳಿ. ಸೊಲೊಮೋನನ ಜ್ಞಾನ, ಸೊಲೊಮೋನನ ಖ್ಯಾತಿ, ಸೊಲೊಮೋನನ ಹೆಸರು ವಿತೌಟ್ ಇಂಟರ್ನೆಟ್, ವಿತೌಟ್ ಎನಿ ನೆಟ್ವರ್ಕ್, ಸೊಲೊಮೋನನ ಖ್ಯಾತಿ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ 2-3 ತಿಂಗಳು ನಡೆದರೆ ಸೇರುವಂತ ಒಂದು ದೇಶಕ್ಕೆ ಸೇರಿದೆ. ಸೇರಲ್ಪಟ್ಟಂತ ಆ ಖ್ಯಾತಿ, ಕೇಳಲ್ಪಟ್ಟಂತ ಆ ಮಾತು ಎಂಥ ಮಾತು, ಎಂಥ ಜ್ಞಾನ ಎಂಬುದಾಗಿ ಕೇಳಲ್ಪಟ್ಟಿದೆ ಅಂತಂದ್ರೆ ಸಾಮಾನ್ಯನಲ್ಲ, ಸಾಮಾನ್ಯನಲ್ಲ, ಸಾಮಾನ್ಯವಾದಂತ ಜ್ಞಾನವಲ್ಲ, ಸಾಧಾರಣವಾದಂತ ಜ್ಞಾನವಲ್ಲ, ಅದು ಅಸಾಧಾರಣವಾದಂತ ಜ್ಞಾನ. ಇಂಥ ಜ್ಞಾನ ಭೂಮಿಯ ಮೇಲೆ ಎಲ್ಲೂ ಇಲ್ಲ. ಇದೆಲ್ಲ ಕೇಳಿದ ಮೇಲೆ ಶಿವದೇಶದ ರಾಣಿ ತಲೆ ಕೆಡ್ಸ್ಕೊಂಡ್ಬಿಟ್ರು. ಇಂಥ ಜ್ಞಾನ, ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್? ನನ್ನ ಹತ್ರ ಇರುವಂತ ಟ್ಯಾಲೆಂಟ್ ಏನೋ ಗೊತ್ತಾ? ನಾನು ಒಗಟ್ಟು ಹೇಳಿದ್ರೆ ಅದನ್ನ ಬಿಡಿಸ್ಲಿಕ್ಕೆ ಯಾರಿಂದನೂ ಆಗಲ್ಲ. ನಾನು ಒಗಟ್ಟು ಹೇಳಿದ್ರೆ ಅದನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ, ಬ್ರೇಕ್ ಮಾಡ್ಲಿಕ್ಕೆ ಯಾರಿಂದನೂ ಆಗಲ್ಲ ಅಂತ ನಾನು ಕೂಡ ಸೋಲಿಸ್ಲಿಕ್ಕಾಗದೇ ಇರುವಂತ ಜ್ಞಾನವಿದ್ಯಾ? ಲೆಟ್ಸ್ ಸಿ ಅಂತ ಹೇಳಿ 3 ತಿಂಗಳು ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಶಬದೇಶದ ರಾಣಿ. ಶಬದೇಶದ ರಾಣಿ ಸೈನಿಕರು ಬಂದು ಹೇಳ್ತಿದ್ದಾನೆ, ಯಜಮಾನ್ರೆ, ಸೊಲೊಮೋನ ಯಜಮಾನ್ರೆ, ರಾಜನೇ, ಏನು ನಿಮ್ಮನ್ನ ಒಬ್ರು ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಯಾರು? ಯಾರೋ ರಾಣಿ ಅಂತೆ. ಎಲ್ಲಿಗ್ ರಾಣಿ? ಯಾರಿಗ್ ರಾಣಿ? ನನಗೆ ತುಂಬಾ ಜನ ರಾಣಿಯರಿದ್ದಾರೆ. ಅವರಲ್ಲ ಸರ್, ಬೇರೆ ರಾಣಿಗಳು, ಬೇರೆ ರಾಣಿ ಬಂದಿರೋದು. ಯಾವ ರಾಣಿ? ಯಾವ್ದೋ ಶೆಬಾ ದೇಶದ ರಾಣಿ. ಏನಂದೆ? ಶೇಬಾ? ಏನ್ ಮಾತಾಡ್ತಿದ್ಯೋ ಅರ್ಥ ಆಗ್ತಿದ್ಯಾ ನಿನಗೆ? ಯಾಕೆ ಸರ್, ಏನಾಯ್ತು? ಶೇಬಾ ದೇಶ ಎಲ್ಲಿದೆ ಗೊತ್ತಾ? 3 ತಿಂಗಳು ಪ್ರಯಾಣ ಮಾಡಿದ್ರೆ ಮಾತ್ರ ಇಲ್ಲಿಗೆ ಬರ್ಲಿಕ್ಕಾಗತ್ತೆ. ಅಷ್ಟು ದೂರವಿರುವಂತ ದೇಶದಿಂದ ಬಂದಿದಾರ. ಏನ್ ಮಾತಾಡ್ತಿದ್ಯಾ? ಇಲ್ಲ ಸರ್, ನಿಜವಾಗ್ಲೂ ಬಂದಿದ್ದಾರೆ, ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತಿದ್ದಾರೆ. ಸರಿ ಆಯ್ತು, ಕರಿ ಒಳಗಡೆಗೆ ಬಂದು ಆ ಸೊಲೊಮೋನನ ಜೊತೆಗೆ ಮಾತನಾಡಿ, ಸೊಲೊಮೋನನು ಆ ಡೈನಿಂಗ್ ಟೇಬಲ್ ನೋಡಿದ್ರೆ ತಲೆ ಕೆಟ್ಟೋಯ್ತು. ಆ ಅಮ್ಮನಿಗೆ ತಲೆ ಕೆಟ್ಟೋಯ್ತು. ಏನಿದು ಡೈನಿಂಗ್ ಟೇಬಲ್ ಏನು, ಆ ಫುಡ್ಸ್ ಏನು, ಐಟಮ್ಸ್ ಏನು, ಏನೇ ಕತೆ? ನಾನು ರಾಣಿನೇ, ನನಗೂ ರಾಜ್ಯವಿದೆ, ನನಗೂ ಅಧಿಕಾರವಿದೆ, ಬಟ್ ಈ ಟೈಪ್ ಅಲ್ಲ. ಐ ನೆವರ್ ವಿಟ್ನೆಸ್ ದಿಸ್ ಕೈಂಡ್ ಆಫ್ ಫುಡ್. ಆಶ್ಚರ್ಯಚಕಿತಳಾದಳು, ಕೇಳಿದಳು, ಒಗಟ್ಟುಗಳನ್ನು ಕೇಳಿದಳು, ಪ್ರಶ್ನೆಗಳನ್ನು ಕೇಳಿದಳು. ವಾಟ್ ಎವರ್ ಶಿ ಹ್ಯಾಸ್. ಆ 3 ತಿಂಗಳುಗಳ ಕಾಲ ಪ್ರಯಾಣದಲ್ಲಿ ಒಟ್ಟುಗೂಡಿಸಿರುವಂತ ಇವೆಲ್ಲಾ ಪ್ರಶ್ನೆಗಳನ್ನು ಕೇಳಿದಾಗ ಸೊಲೊಮೋನ್ ಯಾವ್ದಕ್ಕೂ ಕೂಡ ತಡ ಮಾಡ್ಲಿಲ್ಲ. ಹೀಗೆ ಇಮಿಡಿಯೇಟ್ ಆನ್ಸರ್. ಯಾಕೆಂತಂದ್ರೆ ಆತನು ಲೋಕದ ಜ್ಞಾನದಿಂದ ಇದನ್ನು ಸಂಪಾದಿಸಿಕೊಳ್ಳಲಿಲ್ಲ, ದೇವರು ಕೊಟ್ಟಂತ ಜ್ಞಾನವಿದಾಗಿರೋದ್ರಿಂದ ಸಂಪಾದಿಸಿಕೊಂಡ. ವಿಷಯ ಏನಂತಂದ್ರೆ ಶೇಬಾ ದೇಶದ ರಾಣಿಯನ್ನು ಕುರಿತಲ್ಲ, ವಿಷಯ 11ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗುತ್ತೆ. ನಾವು ನೋಡಿದ್ದು 10ನೇ ಅಧ್ಯಾಯ ಪೂರ್ತಿ ಇದೇ ಇರುತ್ತೆ. 10ನೇ ಅಧ್ಯಾಯದ ಅರ್ಧ ಭಾಗ ಶೆಬಾ ದೇಶದ ರಾಣಿ, ಮಿಕ್ಕಿದ ಅರ್ಧ ಭಾಗ ಬಂದು ಕಂಪ್ಲೀಟ್ ಸೊಲೊಮೋನನಿಗಿರುವಂತ ವೈಭವ, ಆತನಿಗಿರುವಂತ ಅದು ಇದು ಎಲ್ಲ ಬರೆಯಲ್ಪಡುತ್ತೆ. 11ನೇ ಅಧ್ಯಾಯ ನಾವಿವಾಗ ಓದಿಕೊಳ್ಳುತ್ತಿದ್ದೇವೆ. 11ನೇ ಅಧ್ಯಾಯ ಪ್ರಾರಂಭದ ವಚನ. ಅರಸನಾದ ಸೊಲೊಮೋನನು ಫರೋಹನ ಮಗಳಲ್ಲದೆ ಮೋವಾಬ್ಯರು, ಅಮೋನಿಯರು, ಎದೋಮ್ಯರು, ಚೀದೋನ್ಯರು, ಹಿತ್ತಿಯರು ಎಂಬೀ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದನು. ಹಿ ಲವ್ಡ್ ಸಂಬಡಿ, ಒಬ್ರನ್ನಲ್ಲ ಇಬ್ರನ್ನಲ್ಲ, ಕಂಡವ್ರನ್ನೆಲ್ಲ ಪ್ರೀತಿ ಮೋಹಿಸಿದ. ವೆರಿ ಗುಡ್. ಮೋಹಿಸಿ ಯೆಹೋವನು ಈ ಜನಾಂಗಗಳ ವಿಷಯದಲ್ಲಿ ಇಸ್ರಾಯೇಲ್ಯರಿಗೆ, ನಿಮಗೂ ಅವರಿಗೂ ಕಟ್ಟುಕೊಳ್ಳುವುದು ನಡೆಯಬಾರದು. ಅದು ನಡೆಯುವುದಾದರೆ ಅವರು ನಿಮ್ಮ ಮನಸ್ಸನ್ನು ತಮ್ಮ ದೇವತೆಗಳ ಕಡೆಗೆ ತಿರುಗಿಸಾರು ಎಂದು ಆಜ್ಞಾಪಿಸಿದರೂ ಸೊಲೊಮೋನನು ಆ ಸ್ತ್ರೀಯರಲ್ಲಿ ಅನುರಕ್ತನಾಗಿದ್ದನು. ಇಷ್ಟು ಜ್ಞಾನ, ಇಷ್ಟು ಭಕ್ತಿ,
ಇಷ್ಟು ವಿಧೇಯತೆ, ಇಷ್ಟು ದೇವರಿಗೋಸ್ಕರ ಮಾಡಿದಂತ ಒಂದು ಮಹಾಪುರುಷ, ಮಹಾರಾಜ ಸೊಲೊಮೋನನು ಇಸ್ ನಾಟ್ ಅನ್ ಆರ್ಡಿನರಿ. ಆತನ ಆಡಳಿತದಲ್ಲಿ, ಆತನ ರಾಜ್ಯದಲ್ಲಿ ಎಲ್ಲರೂ ಸುಕ್ಷೇಮವಾಗಿದ್ದಾರೆ. ಯಾಕೆಂತಂದ್ರೆ ಯುದ್ಧ ಇಲ್ಲ, ಆಸ್ತಿ ಸಮೃದ್ಧಿಯಾಗಿದೆ, ಬೇಕಾಗಿರುವಂತ ಎಲ್ಲ ಫೆಸಿಲಿಟಿ ದೇಶದಲ್ಲಿ ಅವೈಲೇಬಲ್ ಆಗಿದೆ. ಸೊ ಸೊಲೊಮೋನನಂತ ರಾಜ ಇಸ್ರಾಯೇಲರಿಗೆ ಮತ್ ಸಿಗೋದಿಲ್ಲ. ಸುಭಿಕ್ಷೆ ಉಳ್ಳವರಾಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಆದರೆ ಆದರೆ ದಾವೀದನ ವಂಶದಿಂದ ಅಥವಾ ದಾವೀದನ ಗರ್ಭದಿಂದ ಬಂದಂತ ಒಂದು ವ್ಯಕ್ತಿ, ದಾವೀದನ ಮಗನಾದಂತ ಒಂದು ವ್ಯಕ್ತಿ ತಪ್ಪು ಮಾಡಿದರೂ ಆ ತಪ್ಪನ್ನು ಸರಿ ಮಾಡಿಕೊಳ್ಳುವುದು ಹೇಗೆ, ತಪ್ಪನ್ನು ಒಪ್ಪಿಕೊಳ್ಳುವುದೇ ಹೇಗೆ, ದೇವರ ಮುಂದೆ ತಗ್ಗಿಸಿಕೊಳ್ಳುವುದು ಹೇಗೆ, ಇವೆಲ್ಲಾ ವಿಷಯಗಳು ತಿಳಿದಂತ ಒಂದು ತಂದೆಯ ಮಗನಾಗಿರುವಂತ ಸೊಲೊಮೋನನು ಹೇಗಿರಬೇಕು, ಇದೆಲ್ಲ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ. ಚಿಕ್ಕ ಉದಾಹರಣೆ ಕೊಡ್ತೇನೆ. ದೊಡ್ಡ ಸಿಂಗರ್, ಸಖತ್ತಾಗಿರುವಂತ ಸಿಂಗರ್, ಫಾರ್ ಎಕ್ಸಾಂಪಲ್ ಅದು SP ಬಾಲಸುಬ್ರಹ್ಮಣ್ಯ, ಲೆಜೆಂಡರಿ ಸಿಂಗರ್. ಈಗ ಅಂತ ಸಿಂಗರ್ಗೆ ಮಗ ಇದ್ದಾನೆ. ಆ ಮಗನಿಗೆ ಮೈಕ್ ಕೊಟ್ರೆ ಎಲ್ಲರೂ ಏನಂತ ಎಕ್ಸ್ಪೆಕ್ಟ್ ಮಾಡ್ತೇವೆ? ವಾಟ್ ವಿ ಎಕ್ಸ್ಪೆಕ್ಟ್ ಹೇಳಿ? ಲೆಜೆಂಡರಿ ಸಿಂಗರ್ ಅವರ ಮಗನಿಗೆ ಮೈಕ್ ಕೊಟ್ಟಾಗ ಆ ಮೈಕ್ ಅಲ್ಲಿ ಅವರು ಎಂಬುದಾಗಿ ಎಕ್ಸ್ಪೆಕ್ಟ್ ಮಾಡ್ತೇವೆ. ಆ ಹಾಡು ಹೇಗಿರಬೇಕು? ಸಖತ್ತಾಗಿರ್ಬೇಕು. ಅವರ ಅಪ್ಪನ ವಾಯ್ಸ್ ಅನ್ನ ಮೀರಿರ್ಬೇಕು. ಅವರ ಅಪ್ಪನ ವಾಯ್ಸ್ ಗಿಂತ ಸಖತ್ತಾಗಿರ್ಬೇಕು. ಯಾಕಂತಂದ್ರೆ ಅವ್ರ ಅಪ್ಪನೇ ಲೆಜೆಂಡ್ ಇದ್ರೆ ಅವ್ರ ಅಪ್ಪನ ಮ್ಯಾಚ್ ಮಾಡಿ ಆದ್ರೂ ಇರ್ಬೇಕು, ಅಥವಾ ಅವ್ರ ಅಪ್ಪನ ಮೇಲೆ ಸ್ವಲ್ಪ ಕೆಳಗಿದ್ರು ಕೂಡ ವಿ ಕಾಂಟ್ ಡೈಜೆಸ್ಟ್, ನಾವು ಅದನ್ನ ಜೀರ್ಣಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಅಪ್ಪ ಭಕ್ತಿ ಇರುವಂತ ವ್ಯಕ್ತಿ, ದೇವರನ್ನು ಅರ್ಥ ಮಾಡಿಕೊಂಡಂತ ವ್ಯಕ್ತಿ. ಮತ್ತು ಮಗ ಹೇಗಿರಬೇಕು? ಅದಕ್ಕೆ ಮಗನ ಕೈಗೆ ಮೈಕ್ ಕೊಟ್ರೆ, ಮಗನಿಗೆ ಅವಕಾಶ ಕೊಟ್ರೆ, ಮಗ ಆ ಸಮಯವನ್ನು ಉತ್ತಮವಾದಂತ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದರ ಬದಲಾಗಿ ಏನ್ ಮಾಡ್ತಿದ್ದಾನೆ? ಈ 11ನೇ ಅಧ್ಯಾಯ ನಾವು ಓದಬೇಕು. ಸೊ 3ನೇ ವಚನವನ್ನ ನಾವು ಇವಾಗ ಓದ್ತಿದ್ದೆ. 11ನೇ ಅಧ್ಯಾಯ 3ನೇ ವಚನ. ಅವನಿಗೆ ರಾಜವಂಶಸ್ಥರಾದ 700 ಮಂದಿ ಪತ್ನಿಯರಲ್ಲದೆ, 300 ಮಂದಿ ಉಪಪತ್ನಿಯರಿದ್ದರು. 700 ಮಂದಿ ಪತ್ನಿಯರು. ಅವರು ಯಾರು? ಸಾಮಾನ್ಯದವರಲ್ಲ. ರಾಜವಂಶಸ್ಥರವರೆಲ್ಲ. ಅವರ ವಂಶವೇ ರಾಜವಂಶ. ಅಂತ ರಾಣಿಯರನ್ನ ಮದುವೆ ಮಾಡಿಕೊಂಡಂತ ಪುಣ್ಯ ಪುರುಷನು ಯಾರು? ಸೊಲೊಮೋನನು. ಅಂದರೆ ಸೊಲೊಮೋನ ಒಂದು ರಾಣಿಯನ್ನು ಮದುವೆ ಮಾಡಿಕೊಂಡಿಲ್ಲ. ಒಂದು ರಾಣಿ, ಇಬ್ಬರು ರಾಣಿ ಅಲ್ಲ, 700 ಮಂದಿ ಪ್ಲಸ್ 700 ಪ್ಲಸ್ 300. ಇವರೆಲ್ಲ ಯಾರಪ್ಪ ಅಂತಂದ್ರೆ ಇವರೆಲ್ಲ ಕೂಡ ಉಪಪತ್ನಿಯರು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಇವರೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್. 300 ಮಂದಿ. ಅರ್ಥ ಮಾಡ್ಕೊಳ್ಳಿ, 1000. ದ ನಂಬರ್ ಇಸ್ 1000. ಅಷ್ಟು ಕೆಪಾಸಿಟಿ ಇರುವಂತ ವ್ಯಕ್ತಿ, ಅಷ್ಟು ಆಸ್ತಿ ಇರುವಂತ ವ್ಯಕ್ತಿ, ಎಲ್ರಿಗೂ ಎಲ್ಲಾ ಬೇಕಾಗಿರುವಂತ ಅವಶ್ಯಕತೆಗಳನ್ನ ನೋಡ್ಕೊಳ್ಳೋದಕ್ಕಾಗುವಂತ ಮಹಾರಾಜ ಸೊಲೊಮೋನ್. ಇಂಥ ಸೊಲೊಮೋನನು, ಇಂಥ ಜ್ಞಾನಿ, ಇಂಥ ಭಕ್ತಿ, ಇಂಥ ತಂದೆಯ ಗರ್ಭದಿಂದ ಬಂದಂತ ಸೊಲೊಮೋನನು ಫೈನಲಿ ವಾಟ್ ಹ್ಯಾಪೆಂಡ್ ಅಂತಂದ್ರೆ 4ನೇ ವಚನ ನೋಡಿ. 3ನೇ ವಚನದ 2ನೇ ಭಾಗ. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸಿಬಿಟ್ರು. ಈ ಸ್ತ್ರೀಯರು ಅನ್ಯರು, ಯೆಹೋವನನ್ನು ಅರಿಯದವರು, ದೇವರ ಪ್ರೀತಿಯನ್ನು ತಿಳಿಯದವರು, ದೇವರು ಇಸ್ರಾಯೇಲರಿಗೋಸ್ಕರ ಮಾಡಿದಂತ ಮಹತ್ ಕಾರ್ಯಗಳನ್ನು ಅರಿಯದವರು, ತಿಳಿಯದವರು, ಭಕ್ತಿ ಇಲ್ಲದವರು, ಅವಿಧೇಯರು ಸೊಲೊಮೋನನ ಮನಸ್ಸನ್ನು ತಿರುಗಿಸಿಬಿಟ್ರು. ಹೆಂಗ್ ತಿರುಗಿಸ್ಬಿಟ್ರಯ್ಯ ಅಂತ ನಾನ್ ಕೇಳಿದ್ರೆ ದೇವರು ಹೇಳ್ತಿದ್ದಾರೆ ನೋಡಿ. 4ನೇ ವಚನ. ಅವನು ವೃದ್ಧನಾದಾಗ, ಮುದುಕನಾಗ್ಬಿಟ್ಟಿದ್ದಾನೆ, ವಯಸ್ಸಾಗ್ಬಿಟ್ಟಿದೆ. ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಸಾಕು. ವೃದ್ಧನಾದಾಗ ಅನ್ಯ ದೇವತೆಗಳ ಕಡೆಗೆ ಮನಸ್ಸನ್ನು ತಿರುಗಿಸ್ಬಿಟ್ರು.
ಹೇಗೆ ಸಾಧ್ಯ? 2 ಬಾರಿ ದೇವರ ಜೊತೆಗೆ ಮಾತನಾಡಿದಂತ ವ್ಯಕ್ತಿ, ತನ್ನ ತಂದೆ ಮಹಾಭಕ್ತನು, ತಂದೆ ಮಾತ್ರವಲ್ಲದೆ ತಾಯಿ ಸಾಮಾನ್ಯದವಳ ಅಲ್ಲ. ಜ್ಞಾನೋಕ್ತಿಗಳ ಪುಸ್ತಕವನ್ನ ಓದಿದರೆ ತಾಯಿ ಹೇಳುತ್ತಿರುವಂತಹ ಹಿತೋಪದೇಶ, ಯಾವ ತಾಯಿ ಮಗನಿಗೆ ಬಾಯಿ ಬಿಟ್ಟು ಹೇಳೋದಿಲ್ಲ, ಬಹಳ ಕಡಿಮೆ ಮಂದಿ ಹೇಳ್ತಾರೆ. ಆ ಕಡಿಮೆ ಮಂದಿಯಲ್ಲಿ ಶ್ರೇಷ್ಠಳು ಸೊಲೊಮೋನನ ತಾಯಿ. ತಾಯಿಯಂದ್ರೆ ಯಾರಾದ್ರೂ ಈ ಮಾತನ್ನ ಹೇಳ್ತಿದೆ, ನಿಮ್ಮ ಮಕ್ಕಳನ್ನು ಕೊಂಡ್ರಸ್ಕೊಂಡು ಮಾತನಾಡಿ ಏನ್ ಮಾತನಾಡಿ, ಕೇವಲ ಒಳ್ಳೇದಲ್ಲ ಕೆಟ್ಟದು ಕೂಡ ಮಾತನಾಡಿ, ತಪ್ಪು ಕೂಡ ಮಾತನಾಡಿ. ಸೊಲೊಮೋನನ ತಾಯಿ ಹೇಳಿದಾಳೆ, ಮಗನೇ, ಸ್ತ್ರೀಯರಿಗೆ ದೂರವಾಗಿರು ಮಗನೇ, ಅವರ ನೋಟಕ್ಕೆ ಬೀಳ್ಬೇಡ, ಅವರ ದಾರಿ ಹಿಡಿಬೇಡ. ಯಾಕೆ ಇದೆಲ್ಲ ಹೇಳ್ಬೇಕು? ಒಂದು ಸ್ತ್ರೀಯಾಗಿ ಇದ್ಕೊಂಡು ಮತ್ತೊಂದು ಸ್ತ್ರೀಯನ್ನು ಕುರಿತು ಯಾಕೆ ಸೊಲೊಮೋನನ ತಾಯಿ ಹೇಳ್ಬೇಕು? ಬಿಕಾಸ್ ನಿನ್ನ ಭವಿಷ್ಯತ್ತು ದೇವರಲ್ಲಿ ಅದ್ಭುತವಾಗಿರಬೇಕು. ನಿನ್ನ ಭವಿಷ್ಯ ತುಂಬಾ ಪ್ರೆಷಸ್ ಆಗಿರ್ಬೇಕು. ನಿನ್ನ ಭವಿಷ್ಯ ತುಂಬಾ ಗ್ರೇಟ್ ಆಗಿರಬೇಕು ಅಂತಂದ್ರೆ ನಾನು ಹೇಳೋ ಮಾತುಗಳನ್ನ ನೀನ್ ಕೇಳು. ನನಗೆ ಜ್ಞಾನ ಇದೆ, ನಾನು ಒಪ್ಕೊಳ್ತೇನೆ. ನಿನಗೆ ಆಸ್ತಿ ಇದೆ, ನಾನು ಒಪ್ಕೊಳ್ತೇನೆ. ಬಟ್ ನೀನು ಸ್ತ್ರೀಯರ ವಿಷಯದಲ್ಲೂ ಕೂಡ ಇಷ್ಟೇ ಎಚ್ಚರಿಕೆ ಉಳ್ಳವನಾಗಿರಬೇಕು. ಇದು ನನ್ನ ಉಪದೇಶ. ಅಮ್ಮನ ಮಾತು ಕೇಳು, ಕಂದ ಕೇಳು. ತಾಯಂದ್ರೆ ಗೈಡ್ ಯುವರ್ ಚಿಲ್ಡ್ರನ್ಸ್. ನಿಮ್ಮ ಮಕ್ಕಳನ್ನು ಬಹಳ ಕೇರ್ಫುಲ್ ಆಗಿ ಗೈಡ್ ಮಾಡಿ. ಯಾರೋ ಬಂದು ಹೊರಗಿನವರು ಬಂದು ಗೈಡ್ ಮಾಡೋದಿಲ್ಲ. ನಮ್ಮ ಮಕ್ಕಳನ್ನು ನಾವೇ ಗೈಡ್ ಮಾಡ್ಬೇಕು. ಚರ್ಚ್ಗೆ ಹೋಗ್ತಿದ್ದ ಪಾಸ್ಟರ್ ಗೈಡ್ ಮಾಡ್ತಾನೆ, ಮಾಡಲ್ಲ. ಪಾಸ್ಟರ್ ಮಾಡೋ ಗೈಡೆನ್ಸ್ ಎಷ್ಟೊತ್ತಿರುತ್ತೆ? ಪಾಸ್ಟರ್ಸ್ ಕೊಡುವಂತ ಭಕ್ತಿ ಎಷ್ಟೊತ್ತಿರುತ್ತೆ? ದೈವ ಸೇವಕರಲ್ಲ, ಅವ್ರು ಹೇಳಿದ್ರೆ ಕೇಳಲ್ಲ ಸರ್, ಕೇಳಲ್ಲ. ನೀವ್ ಹೇಳಿದ್ರೇನೆ ಕೇಳ್ತಾರೆ. ನಿಮ್ ಮಾತಿಗೆ ಬೆಲೆ ಇಲ್ಲ ಅಂತಂದ ಮೇಲೆ ಹೊರಗಿನವರ ಮಾತಿಗೆ ಬೆಲೆ ಇದ್ರು ಒಂದೇ, ಇಲ್ದಿದ್ರು ಒಂದೇ. ಸೊ ತಾಯಿ, ತಂದೆ ಭಕ್ತಿ, ತಾಯಿ ಕೂಡ ಭಕ್ತಿಯಲ್ಲಿದ್ದಂತ ಸ್ತ್ರೀ. ಆತನು ಜನ್ಮದಿಂದಲೂ ಕೂಡ ಯೆಹೋವನನ್ನು ಅರಿತು ಯೆಹೋವನ ಕಾರ್ಯಗಳನ್ನು ಕುರಿತು ಕತೆಗಳಾಗಿ ಕೇಳಿದಂತ ಒಂದು ವ್ಯಕ್ತಿ, ಜ್ಞಾನವಿದ್ದಂತ ವ್ಯಕ್ತಿ, ದೇವರ ಜೊತೆಗೆ 2 ಬಾರಿ ಸಂಧಿಸಿ ಮಾತನಾಡಿದಂತ ವ್ಯಕ್ತಿ. ಇಷ್ಟೆಲ್ಲ ಇದ್ದಂತ ಒಂದು ಭಕ್ತನು, ಅರಸನು, ರಾಜನು ಹೆಂಗಿರಬೇಕು ಪ್ರಿಯರೇ? ಹೆಂಗಿರಬೇಕು? ಆ ಒಂದೇ ಒಂದು ಮಾತು ಸಾಕು. ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ತಿರುಗ್ಬಿಟ್ಟ, ಯೆಹೋವನನ್ನು ಬಿಟ್ಟನು, ಭಕ್ತಿ ಬಿಟ್ಟನು. ಈವನ್ ಆಫ್ಟರ್ ಬಿಲ್ಡಿಂಗ್ ದಿ ಚರ್ಚ್ ಕಟ್ಟಿದ ನಂತರವೂ ಕೂಡ, ದೇವಾಲಯವನ್ನು ಕಟ್ಟಿದ ನಂತರವೂ ಕೂಡ, ಪ್ರಪಂಚದಲ್ಲಿ ಯಾರು ಕಟ್ಲಿಕ್ಕಾಗದೇ ಇರುವಂತ, ಎಲ್ಲರೂ ವಿಸ್ಮಯರಾಗಿ ನೋಡುವಂತ ದೇವಾಲಯವನ್ನು ಕಟ್ಟಿದ ನಂತರವೂ ಕೂಡ ಸೊಲೊಮೋನನ ಹೃದಯವನ್ನು ತಿರುಗಿಸ್ಬಿಟ್ರು. ಮ್ಯಾಟ್ರ್ ಏನೋ ಗೊತ್ತಾ ಪ್ರಿಯರೇ? ಇಲ್ಲಿ ಸ್ತ್ರೀ ಪುರುಷರ ಅನ್ನೋದು ಮ್ಯಾಟ್ರ್ ಅಲ್ಲ. ಮ್ಯಾಟ್ರ್ ಏನೋ ಗೊತ್ತಾ? ಸಹವಾಸ. ಭಕ್ತಿಯಲ್ಲಿ ದೇವರನ್ನು ಅರಿತವರ ಜೊತೆಗೆ ನನ್ನ ಸಹವಾಸವಿದ್ದರೆ ನಿನ್ನ ಭಕ್ತಿ ಅವರಿಗೂ ಪ್ರಯೋಜನ, ಅವರ ಭಕ್ತಿ ನಿನಗೂ ಪ್ರಯೋಜನ. ಯಾವಾಗಾದ್ರೆ ನಿನ್ನ ಸಹವಾಸ ಭಕ್ತಿಹೀನರ ಜೊತೆಗೆ, ಭಕ್ತಿ ಇಲ್ಲದವರ ಜೊತೆಗೆ, ಲೋಕದವರ ಜೊತೆಗೆ, ಅನ್ಯರ ಜೊತೆಗೆ, ಕೆಡುಕರ ಜೊತೆಗೆ ಆಗುತ್ತೋ, ನಿನಗೆ ಗೊತ್ತಿಲ್ಲದೆ ನಿನ್ನ ಮನಸ್ಸು ತಿರುಗಿಬಿಡುತ್ತೆ. ಆ ಭಯ ನಿನಗಿರಬೇಕು, ಆ ಭಯ ನಮ್ಮಲ್ಲಿರಬೇಕು. ಅನೇಕ ಬಾರಿ ನಮ್ಗೆ ಭಯ ಇರೋದಿಲ್ಲ. ನಾನು ವಾಕ್ಯ ತಿಳಿದಂತವನು, ಹಿಂಗೆ ದೊಡ್ಡದಾಗ ಬಿಲ್ಡಪ್ ಕೊಟ್ಕೊಂಡು, ನಮಗ್ ನಾವೇ ಯಾರು ಕೊಡಲ್ಲ, ನಮಗ್ ನಾವೇ ಬಿಲ್ಡಪ್ ಕೊಟ್ಕೊಂಡು ಹೋಗ್ಬಿಡ್ತೇವೆ. ಮೈ ಡಿಯರ್ ಫ್ರೆಂಡ್, ಐ ಆಮ್ ಟೆಲಿಂಗ್ ಯು, ಇಟ್ ಮೇ ಬಿ ಡೇಂಜರಸ್, ಇಟ್ ಕ್ಯಾನ್ ಬಿ ಡೇಂಜರಸ್. ನಿನ್ನನ್ನು ನೀನೇ ಕಳ್ಕೊಳ್ತೀಯ ಕೆಲವೊಮ್ಮೆ. ಯಾರನ್ನೋ ಬೇರೆ ವ್ಯಕ್ತಿಯನ್ನು ಕಾಪಾಡುವಂತ ಕ್ರಮದಲ್ಲಿ ನಾನು ಸುವಾರ್ತೆ ಹೇಳ್ಬಿಡ್ತೇನೆ, ಕಾಪಾಡ್ಬಿಡ್ತೇನೆ. ನೋ, ಯು ಲಾಸ್ ಯೋರ್ ಸೆಲ್ಫ್. ನಿನ್ನ ನೀನೇ ಕಳ್ಕೊಳ್ತೀಯ. ದೇವರಿಂದ ದೂರ ಆಗ್ಬಿಡ್ತೇವೆ, ವಾಕ್ಯದಿಂದ ದೂರ ಆಗ್ಬಿಡ್ತೇವೆ, ದೇವರ ಪ್ರಣಾಳಿಕೆಯಿಂದ ದೂರ ಆಗ್ಬಿಡ್ತೇವೆ, ದೇವರ ಚಿತ್ತದಿಂದ ದೂರ ಆಗ್ಬಿಡ್ತೇವೆ. ಇಟ್ಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ಅದು ಸಾಮಾನ್ಯವಾದಂತ ವಿಷಯವಲ್ಲ ಪ್ರಿಯರೇ. ನಾವು ಯಾರ ಸಹವಾಸ, ಏನ್ ಬ್ರದರ್ ಸಹವಾಸ ಮಾಡೋದನ್ನು ಹೇಳ್ಬೇಕು ಸರ್. ಕೆಲಸ ಮಾಡೋ ಜಾಗದಲ್ಲಿ ಸುಮಾರು ಜನ ಸಹವಾಸ ಮಾಡ್ತಿಲ್ಲ. ಅಲ್ಲಿ ಸಹವಾಸ ಮಾಡ್ತಿಲ್ಲ. ಸಹವಾಸ ಅಂತಂದ್ರೆ ಏನೋ ಗೊತ್ತಾ? ಕೆಲಸದವರೆಗೂ ಇದ್ರೆ ಅದು ಸಹವಾಸವಲ್ಲ. ಕೆಲಸದ ನಂತರವೂ ಕೂಡ, ಮನೆಗೆ ಬಂದ ನಂತರವೂ ಕೂಡ ಮತ್ತೆ ಇನ್ನು ಟಚ್ ಅಲ್ಲಿ ಇದ್ದೇವೆ ಅಂತಂದ್ರೆ ಅದು ಸಹವಾಸ. ಅರ್ಥ ಆಗ್ತಿದೆಯಾ? ಸಹವಾಸ. ಇವಾಗ ಕೆಲ್ಸಕ್ಕೆ ಹೋಗ್ತೇವೆ, ಎಲ್ಲಾರ ಹತ್ರ ಮಾತಾಡಬೇಕು, ಮಾತನಾಡೋದ್ ತಪ್ಪಲ್ಲ.
ಮಾತನಾಡೋ ತಪ್ಪಲ್ಲ. ಅವ್ರು ಕೆಟ್ಟವರು, ಕೆಟ್ಟ ಅಭ್ಯಾಸಗಳಿದಾವೆ, ಅವ್ರು ಒಳ್ಳೆಯವರಲ್ಲ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಲವ್ ದೆಮ್, ಯು ಹ್ಯಾವ್ ಟು ಟಾಕ್ ಟು ದೆಮ್. ಬಟ್ ಥಿಂಗ್ ಈಸ್, ಸಹವಾಸ ಮಾಡಿದಾಗ ಅಭ್ಯಾಸಗಳು ಕೂಡ ಜಾಯಿನ್ ಆಗ್ತವೆ. ವಿಷಯ ಏನಂತಂದ್ರೆ, ನಿನ್ನ ಅಭ್ಯಾಸಗಳು ಅವನಿಗಂತೂ ಹೋಗಲ್ಲ, ಅವನ ಅಭ್ಯಾಸಗಳು ನಿನಗ್ ಬಂದ್ಬಿಡ್ತವೆ. ಈ ಚಾನ್ಸಸ್ ಜಾಸ್ತಿ, ಈ ಚಾನ್ಸಸ್ ಜಾಸ್ತಿ. ಥ್ಯಾಂಕ್ ಯು ಅಣ್ಣ. 2ನೇ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ ಒಂದ್ಸಲ ಮಾತು ನೋಡಿಕೊಳ್ಳೋಣ. 2ನೇ ಪತ್ರಿಕೆ 6ನೇ ಅಧ್ಯಾಯ 14. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಇದು ಹೊಸ ಒಡಂಬಡಿಕೆಯಲ್ಲಿ ದೇವರು ಕೊಟ್ಟಂತ ನಿಯಮ. ಹಳೆ ಒಡಂಬಡಿಕೆಯಲ್ಲಿ ದೇವರು ಏನ್ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ? ನೀವು ಅನ್ಯರ ಜೊತೆಗೆ ಹೋಗ್ಬೇಡಿ. ಸೇಮ್ ಎರಡು ಮಾತು ಒಂದೇ ಕಡೆ ಸಿಂಕ್ರನೈಸ್ ಆಗ್ತಾ ಇದೆ. ನೀವು ಅನ್ಯರ ಜೊತೆಗೆ ಹೋಗ್ಬೇಡಿ, ಯಾಕಂತಂದ್ರೆ ನಿಮ್ಮ ಮನಸ್ಸು ಬದಲಾಯಿಸ್ಬಿಡ್ತಾರೆ, ಅವರ ದೇವತೆಗಳ ಕಡೆಗೆ ತಿರುಗಿಸ್ಬಿಡ್ತಾರೆ. ಪ್ಲೀಸ್ ಡೋಂಟ್ ಗೋ ಟು ದೇರ್ ಸೈಡ್. ಅವರ ಕಡೆಗೆ ಹೋಗ್ಬೇಡಿ. ಸೊಲೊಮೋನ, ಸ್ಯಾಮ್ಸನ್ ಕೂಡ ಪ್ರೀತಿ ಮಾಡ್ತಾನೆ. ಅಮ್ಮ ನಾನು ಪ್ರೀತಿ ಮಾಡ್ತೇನೆ, ಯಾರನಯ್ಯ? ಇಸ್ರಾಯೇಲ್ರಲ್ಲಿ ಯಾರಾದ್ರೂ ನಾನು ಮದುವೆ ಮಾಡಿಸ್ಬಿಡ್ತೇನೆ? ಇಲ್ಲ. ಶತ್ರು ದೇಶದವ್ರನ್ನ. ಯಾಕೋ ಯಾರು ಸಿಕ್ಕಿಲ್ವೇನೋ ನಿನ್ಗಿಲ್ಲಿ? ಅಲ್ಲಿಗೆ ಹೋಗಿ ಪ್ರೀತಿ ಇಲ್ಲ, ನನ್ಗೆ ಏನ್ ಮಾಡ್ತೇವೆ ಗೊತ್ತಿಲ್ಲ, ನಾನು ಆ ಹುಡುಗಿನ ಪ್ರೀತಿ ಮಾಡಿದ್ದೀನಿ, ನನ್ಗೆ ಆ ಹುಡುಗಿ. ಮೆಂಟಲ ನಿನಗೆ? ಹುಚ್ಚ? ಏನ್ ಮಾತಾಡ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಮಗನ ಮಾತನ್ನ ಇಲ್ಲ ಅನ್ನಕ್ ಆಗದಿರ ಔಟ್ ಮದುವೆ ಮಾಡಿಸಿದ್ರು. ಆಮೇಲೆ ಆದಂತ ಪರಿಸ್ಥಿತಿ ನಮಗ್ ಗೊತ್ತು. ಪ್ರೇರೆ, ಇವತ್ತಿನ ಯವನಸ್ಥರೆಲ್ಲರೂ ಕೂಡ ಲಾಕ್ ಆಗೋದಿಲ್ಲ. ಯವನಸ್ಥರೆಲ್ಲರೂ ಕೂಡ ನಿಂತ್ಕೊಳ್ಬಹುದು ಇಲ್ಲಿ. ನನಗ ಅವೆಲ್ಲ ಗೊತ್ತಿಲ್ಲ. ನಾನು ಏನ್ ನೋಡ್ಬಿಟ್ಟಿದ್ದೇನೆ, ಸಂಸೋನ ನಂಗೆ ಜ್ಞಾನಿ, ಸಂಸೋನನು ಬಲವಂತನು, ಅಭಿಷೇಕಿಸಲ್ಪಟ್ಟವನು, ಪ್ರತ್ಯೇಕಿಸಲ್ಪಟ್ಟವನು. ಹುಟ್ಟಿದಂದಿನಿಂದ ತಲೆ ಮೇಲೆ ಕ್ಷೌರ ಕತ್ತಿ ಇಡಲ್ಪಟ್ಟಿಲ್ಲ, ಹುಟ್ಟಿದಂದಿನಿಂದ ದ್ರಾಕ್ಷರಸವನ್ನ ತೆಗೆದುಕೊಂಡಿಲ್ಲ, ಮತ್ತನಾಗಿರ್ಲಿಲ್ಲ, ಭಕ್ತಿಯಲ್ಲಿದ್ದಂತ ವ್ಯಕ್ತಿ, ಇಸ್ರಾಯೇಲಿಗೋಸ್ಕರ ನ್ಯಾಯಾಧಿಪತಿಯಾಗಿ ಸೇವೆ ಮಾಡುತ್ತಿರುವಂತ ವ್ಯಕ್ತಿ. ಇಷ್ಟೆಲ್ಲ ಇದ್ದರೂ ಕೂಡ ಯಾರನ್ನೋಗ್ ಪ್ರೀತಿ ಮಾಡಿದ್ಯಯ್ಯ ಅಂತಂದ್ರೆ, ಯಾರ ಜೊತೆಗಾದ್ರೆ ದೇವ್ರು ಇಜ್ಜೋಡಾಗಬಾರದು ಎಂಬುದಾಗಿ ಹೇಳಿದ್ರ ಅವ್ರ ಜೊತೆಗೆ ಹೋಗಿದ್ದು ಮಾತ್ರವಲ್ಲದೆ ಮದುವೆಯನ್ನು ಕೂಡ ಮಾಡ್ಕೊಂಡ. ಪ್ರೇರೆ, ಯವನಸ್ಥರೇ, ನಿಮ್ಮ ನಿರ್ಣಯಗಳು ಬಹಳ ಕೇರ್ಫುಲ್ ಆಗಿರಲಿ. ಬಹಳ ಕೇರ್ಫುಲ್ ಆಗಿರಲಿ. ಬೇಡ, ನಿಮ್ಗೂ ಗೊತ್ತು ಇದು ತಪ್ಪು ಅಂತ. ಹುಚ್ಚುತನದಲ್ಲಿರಬೇಡ್ರಿ, ಹುಚ್ಚರಾಗ್ಬೇಡ್ರಿ, ಮೂರ್ಖರಾಗ್ಬೇಡ್ರಿ. ಅದು ನಿಮ್ಮ ಜೀವನವನ್ನು ಮಾತ್ರವಲ್ಲದೆ ತುಂಬಾ ಜನರ ಜೀವನವನ್ನು ನಿಮ್ಮ ಜೊತೆಗೆ ಸ್ಪಾಯ್ಲ್ ಮಾಡುತ್ತೆ. ಸೊ ನೆವರ್ ನಿಮ್ಮ ಮೂರ್ಖತನದಿಂದ ಬದುಕನ್ನು ಹಾಳು ಮಾಡ್ಕೊಳ್ಳಿಕ್ಕೆ ತಪ್ಪ ನಿಮಗೂ ಗೊತ್ತಾ? ಡೋಂಟ್ ಡೂ ದ್ಯಾಟ್. ಆ ದಾರಿಗೆ ಹೋಗ್ಬೇಡಿ, ಅವ್ರು ನೋಡ್ಲೇಬೇಡಿ, ಮಾತನಾಡಿಸ್ಬೇಡಿ, ಬಿಕಾಸ್ ಇಟ್ ಈಸ್ ರಾಂಗ್. ಸೊಲೊಮೋನನಂತ ಜ್ಞಾನಿ ಸ್ತ್ರೀಯರ ಮಾತನ್ನು ಕೇಳಿ, ಅನ್ಯ ಸ್ತ್ರೀಯರ ಮಾತನ್ನು ಕೇಳಿ ಯೆಹೋವನ ಭಕ್ತಿಯಿಂದ ದೂರವಾಗಿದ್ದಾನೆ ಅಂತಂದ್ರೆ ಎಂತ ಪ್ಯಾಥೆಟಿಕ್ ಸಿಚುವೇಶನ್ ಇದು. ಎಂತ ಪ್ಯಾಥೆಟಿಕ್ ಸಿಚುವೇಶನ್. ಬೇಡ ಪ್ರಿಯರೇ, ಮೋಸ ಹೋಗಬೇಡಿರಿ. ನಮ್ಮದು ಲೋಕವಲ್ಲ, ನಮ್ಮ ಮನೆ ಉಸುಬಿನ ಮೇಲೆ ಕಟ್ಟಲ್ಪಟ್ಟಂತ ಮನೆ ಅಲ್ಲ. ಇಲ್ಲ, ಎರಡು ಒಂದೇ ಮನೆ ಅಲ್ವಾ? ಹೊರಗಡೆ ನೋಡ್ಲಿಕ್ಕೆ ಒಳ್ಳೇದಾಗೆ ಕಾಣ್ತಿದ್ಯಲ್ಲ, ಹೊರಗಡೆ ನೋಡ್ಲಿಕ್ಕೆ ಎಲ್ಲಾ ಒಳ್ಳೇದಿರುತ್ತೆ, ಒಳಗೋದ ಮೇಲೆ ಅಡಿಪಾಯ ಗೊತ್ತಾಗತ್ತೆ, ಒಳಗೋದ್ಮೇಲೆ ಬೇಸ್ಮೆಂಟ್ ಅಂತದ್ದು ಅಂತ ಗೊತ್ತಾಗುತ್ತೆ. ಉಸುಬಿನ ಮೇಲೆ ಕಟ್ಟಲ್ಪಟ್ಟವರಲ್ಲ ನಾವು ಬಂಡೆ ಮೇಲೆ ಕಟ್ಟಲ್ಪಟ್ಟವರು, ಕ್ರಿಸ್ತನ ರಕ್ತದಿಂದ ಶುದ್ಧರಾಗಿರುವಂತವರು, ವಾಕ್ಯದ ಮೇರೆಗೆ ಬದುಕುತ್ತಿರುವಂತವರು, ನಂಬಿಕೆಯೇ ಉಸಿರಾಗಿ ಜೀವಿಸುತ್ತಿರುವಂತವರು ನಾವು. ನಮ್ಮ ದಾರಿ ಬೇರೆ, ನಮ್ಮ ಮಾರ್ಗವೂ ಬೇರೆ, ನಮ್ಮ ವಿಶ್ವಾಸವೂ ಬೇರೆ. ಮತ್ತೆ ಯಾವ ದಾರಿಯನ್ನು ಆರಿಸಿಕೊಳ್ಳಬೇಕೆಂಬುದಾಗಿ ನಿರ್ಣಯಿಸಿಕೊಂಡಿದ್ದೇವೆ. ಯವನಸ್ಥರೇ, ನಿಮ್ಮ ಯೌವನ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ದೇವರು ಮನುಷ್ಯನ ಜೀವನದಲ್ಲಿಟ್ಟಿರುವಂತ ಅತ್ಯುತ್ತಮವಾದಂತ ಸುಂದರವಾದಂತ ಟೈಮ್ ಗ್ಯಾಪ್ ಏನಾದ್ರೂ ಇದೆಯಾ ಅಂತಂದ್ರೆ ಯೌವನ ಕಾಲ.
ಸೊ ಡೋಂಟ್ ಮಿಸ್ಗೈಡ್ ಯುವರ್ ಯಂಗರ್ ಡೇಸ್ ಯೂತ್. ತುಂಬಾ ತುಂಬಾ ತಪ್ಪು ಪ್ರೇಯರೆ. ಸೊಲೊಮೋನನಂತ ಜ್ಞಾನಿ, ಏನ್ ಹೇಳ್ಲಿಕ್ಕಾಗುತ್ತೆ? ದೇವರ ಸ್ಟೇಟ್ಮೆಂಟ್, ನಿನ್ನಂತ ಜ್ಞಾನಿ ನಿನ್ನ ನಂತರ ಇಲ್ಲ, ನಿನ್ನ ಮುಂದೆ ಇಲ್ಲ, ಸೂಪರ್ ನೀನು. ಇಂಥ ಜ್ಞಾನವಿರುವಂತ ವ್ಯಕ್ತಿ ಪ್ರಿಯರೇ, ಅನ್ಯ ಸ್ತ್ರೀಯರ ಮಾತನ್ನ ಕೇಳಿ ಬಿದ್ಬಿಟ್ಟಿದ್ದಾರೆ ಅಂತಂದ್ಮೇಲೆ ದೇವರೇ ಮಾತನಾಡಿದಂತ ವ್ಯಕ್ತಿ. ಅಪ್ಪ ಏನು ಸುಮ್ಮನೆ ಏನಂತಾರೆ ನಾರ್ಮಲ್ ವ್ಯಕ್ತಿನ, ಭಕ್ತಿಹೀನನ? ಇಲ್ಲ, ದಾವೀದನು ಮಹಾಭಕ್ತನು, ದೇವರ ಮನಸ್ಸಿಗೆ ಬಹಳ ಹತ್ತಿರವಾದಂತ ವ್ಯಕ್ತಿ. ಇಷ್ಟೆಲ್ಲ ಇದ್ದರೂ ಕೂಡ ಸೊಲೊಮೋನನೇ ಲಾಸ್ಟ್ಗೆ ಬಿದ್ದಿರಬೇಕಾದ್ರೆ ನಾವೆಷ್ಟು ಕೇರ್ಫುಲ್ ಆಗಿರಬೇಕು, ನಾವೆಷ್ಟು ಪ್ರಿಕಾಷನ್ಸ್ ತೆಗೆದುಕೊಳ್ಳಬೇಕು. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ನೀನದು ಧರ್ಮ, ಆ ಕಡೆ ಇರುವಂತದ್ದು ಅಧರ್ಮ. ವಾಟ್ ಈಸ್ ದ ಕನೆಕ್ಷನ್? ಏನ್ ಇಜ್ಜೋಡೇನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ಏನು ಯಾರ ಜೊತೆಗೆ ಪಾಲು ಹೋಗಬೇಕಂತ ಅಂದುಕೊಳ್ಳುತ್ತಿದೀಯಾ? ಪುರುಷನೇ ಸ್ತ್ರೀಯೇ, ಯವನ ಪುರುಷನೇ ಯವನ ಸ್ತ್ರೀಯೇ, ಯಾರ ಜೊತೆಗೆ ಇಚ್ಚೋಡಾಗ್ಬೇಕು, ಯಾರ ಜೊತೆಗೆ ಪಾಲು ಹೋಗಬೇಕಂತ ಅಂದ್ಕೊಳ್ತಿದ್ಯಾ? ನಂಬಿಕೆ ಉಳ್ಳವ್ರ ಜೊತೆಗೆ ಹೋಗು, ನಂಬಿಕೆಯಲ್ಲಿರುವವರ ಜೊತೆಗೆ ಹೋಗು. ಹಾಗಂತ ಹೇಳ್ಬಿಟ್ಟು ವಾಕ್ಯ ಗೊತ್ತು, ಚರ್ಚ್ಗೆ ಹೋಗ್ತಾರೆ, ಯಾವಾಗ ಹೋಗ್ತಾರೆ? ವರ್ಷಕ್ಕೊಂದ್ಸಲ ಕ್ರಿಸ್ಮಸ್ಗೆ ಹೋಗ್ತಾರೆ, ಅವರು ಕ್ರಿಸ್ಟಿಯನ್ಸೇ, ಅದಕ್ಕೆ ತಿಕ್ಳು ತರ ಮಾತನಾಡ್ಬೇಡಿ. ತುಂಬಾ ಜನ ಮಾತನಾಡೋದು ಕೇಳಿದ್ರೆ ಬೈಬೇಕನ್ಸುತ್ತೆ, ಬೈಬಾರ್ದು. ಬೈದ್ರೆ ಮತ್ತೆ ಬೇಜಾರ್ ಮಾಡ್ಕೊಳ್ತಾರೆ. ತಿಕ್ಳು ತರ ಮಾತನಾಡಬೇಡಿ, ಹುಚ್ಚರಾಗಿ ಮಾತನಾಡಬೇಡಿ. ಚರ್ಚ್ಗೆ ಹೋದ್ರೆ ಸಾಕಾಗಲ್ಲ, ವಾಕ್ಯ ಓದಿದ್ರೆ ಸಾಕಾಗಲ್ಲ, ವಾಕ್ಯ ಕೇಳಿದ್ರು ಸಾಕಾಗಲ್ಲ ಸರ್. ವಾಕ್ಯವನ್ನು ಅರಿತ ದಿನದಿಂದ ಈ ಕ್ಷಣ, ನೀನು ನೋಡುತ್ತಿರುವಂತ ಕ್ಷಣದವರೆಗೂ ಆ ವ್ಯಕ್ತಿಯ ಬದುಕಿನಲ್ಲಿ ವಾಕ್ಯದ ಪ್ರಕಾರವಾಗಿ ಜೀವನವನ್ನು ರೂಪಿಸಿಕೊಂಡಂತ ವಿಷಯಗಳೇನಿದಾವೆ. ವಾಕ್ಯ ಗೊತ್ತು, ಸೈತಾನನಿಗೂ ಗೊತ್ತು ವಾಕ್ಯ. ಮತ್ತೆ ಏನ್ ಮಾಡೋಣ? ನಿನಗಿಂತ ಚೆನ್ನಾಗ್ ಗೊತ್ತು, ನನಗಿಂತ ಚೆನ್ನಾಗ್ ಗೊತ್ತು, ಏನ್ ಮಾಡೋಣ ಇವಾಗ? ವಾಕ್ಯ ಗೊತ್ತಿದ್ರೆ ಸಾಲದು ಸರ್. ವಾಕ್ಯದ ಆಳ ಗೊತ್ತಿರಬೇಕು, ವಾಕ್ಯದಲ್ಲಿ ಅನುಭವ ಗೊತ್ತಿರಬೇಕು ಅಂತವ್ರನ್ನ ನೋಡಿ. ಅದಕ್ಕೆ ಹೇಳ್ತಾರೆ, ಸ್ತ್ರೀ, ಗುಣವತಿಯಾದ ಸ್ತ್ರೀ ಸಿಗುವುದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಹುಡುಕು, ಮಾಡು ಪ್ರಾರ್ಥನೆ, ಕೇಳುದವ್ರನ್ನ, ದೇವ್ರು ಕೊಡ್ತಾರೆ. ಅಷ್ಟು ಬಿಟ್ರೆ ನೀನೇ ಹುಡ್ಕೊಳಕ್ ಹೋಯ್ದ್ಯಾ? ಒಳ್ಳೆಯವ್ರನ್ನ ಹುಡ್ಕೊಳ್ಳುವಂಥದ್ದು ತಪ್ಪಲ್ಲ. ಒಳ್ಳೆಯವ್ರನ್ನ ಹುಡ್ಕೋ, ಒಳ್ಳೆಯವ್ರನ್ನ ಮಾಡ್ಕೋ, ಚೆನ್ನಾಗಿರು, ನಿನ್ನ ಭವಿಷ್ಯತ್ತು ಚೆನ್ನಾಗಿರುತ್ತೆ, ನಿನ್ನ ವಂಶಾವಳಿ ಚೆನ್ನಾಗಿರುತ್ತೆ. ಯಾರನಂದ್ರೆ ಅವ್ರನ್ನ ಮದುವೆ ಮಾಡ್ಕೊಳಕ್ ಹೋದ್ರೆ ಜೀವನ ಹಾಳಾಗುತ್ತೆ. ಸೊಲೊಮೋನನು ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಮಾಡಿದಂತ ಅತಿ ದೊಡ್ಡ ತಪ್ಪು, ಬೀಯಿಂಗ್ ವಿಶ್ವಾಸಿಯ ತಂದೆ, ಬೀಯಿಂಗ್ ಭಕ್ತಿಯುಳ್ಳಂತ ತಾಯಿಯ ಮಗ, ಬೀಯಿಂಗ್ ವೆರಿ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ವ್ಯಕ್ತಿ, ಕಷ್ಟಗಳನ್ನು ನೋಡಿದಂತ ವ್ಯಕ್ತಿ, ಇಷ್ಟೆಲ್ಲ ನೋಡಿದಾಗ್ಯೂ ಕೂಡ ಎಂಡ್ ಆಫ್ ದಿ ಡೇ ಕಾಪಾಡ್ಕೊಳ್ಲಿಕ್ಕಾಗಿಲ್ಲ. ದಯವಿಟ್ಟು ನಮ್ಮ ಜೀವನಗಳನ್ನು, ಮುಖ್ಯವಾಗಿ ಯವನಸ್ಥರಿಗೆ ನಾನು ಹೇಳ್ತಿದ್ದೇನೆ, ಯವನಸ್ಥರೇ, ಬಿ ವೆರಿ ವೆರಿ ಕೇರ್ಫುಲ್. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ವಾ? ನಾನು ಹೇಳ್ತೀನಿ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ವಾ? ಓನ್ಲಿ ಒನ್ ಸಕ್ಸಸ್ ಮಂತ್ರ ಏನ್ ಗೊತ್ತಾ? ಮೊಣಕಾಲ್ ಹಾಕಿ ಪ್ರಾರ್ಥನೆ ಮಾಡಿ. ಏನು ಗೊತ್ತಾಗ್ತಿಲ್ವಾ? ಮೊಣಕಾಲ್ ಹಾಕಿ ಪ್ರಾರ್ಥನೆ ಮಾಡಿ, ದೇವರು ನಡೆಸ್ತಾರೆ, ಕರೆದಾತನು ನಂಬಿಗಸ್ತಾನೆ. ದೇವರ ಕೈ ಎಂದಿಗೂ ಬಿಡ್ಲಿಕ್ಕೆ ಹೋಗ್ಬೇಡಿ. ಆತನ ಪಾದವನ್ನಿಡಿರಿ, ಆತನ ಸನ್ನಿಧಾನದಿಂದ ದೂರವಾಗಬೇಡಿ. ಯಾವ ಮನುಷ್ಯರ ಸಹವಾಸಕ್ಕಿಂತಲೂ ಮಿಗಿಲಾದಂತ ಸಹವಾಸ ನನ್ನ ದೇವರ ಸಹವಾಸ, ನಮ್ಮ ದೇವರ ಸಹವಾಸ. ಆ ದೇವರ ಸಹವಾಸದಲ್ಲಿರೋಣ ಪ್ರಿಯರೇ. ಲೋಕವನ್ನಾಗಲಿ ಲೋಕದಲ್ಲಿರುವವರನ್ನ ಪ್ರೀತಿ ಮಾಡೋದು ಬೇಡ, ದೇವರನ್ನೇ ಪ್ರೀತಿ ಮಾಡೋಣ. ಸೊಲೊಮೋನನು ಜ್ಞಾನಿಯಾಗಿದ್ದರೂ ಬಿದ್ದನು, ಸಂಸೋನನು ಬಲವಂತನಾಗಿದ್ದರೂ ಬಿದ್ದನು. ನಮ್ಮ ಹತ್ರ ಜ್ಞಾನವಿಲ್ಲ, ಬಲ ಮೊದಲೇ ಇಲ್ಲ, ಆದ್ರೂ ಕೂಡ ನಂಬಿಕೆ, ವಿಶ್ವಾಸ. ನನ್ನನ್ನು ಕರೆದಂತ ದೇವರು ಬಲವಂತನು, ನಾನು ನಂಬಿದಂತ ದೇವರು ಜ್ಞಾನ.
ನನ್ನ ಜೀವನವನ್ನು ಆತನ ಕೈಗೆ ಒಪ್ಪಿಸಿಕೊಡ್ತೇನೆ. ಜ್ಞಾನವೂ ಬಲವೂ ಎಲ್ಲವೂ ತಿಳಿದಂತ ದೇವರು ನನ್ನನ್ನು ನಡೆಸ್ತಾರೆ. ಈ ನಂಬಿಕೆಯಿಂದಾನೇ ಮುಂದಕ್ಕೆ ಹೋಗೋಣ. ದೇವರು ನಮ್ಮೆಲ್ಲರನ್ನು ನಡೆಸ್ತಾರೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆ. ಕರ್ತನೆ, ಕಳೆದ ವಾರದಲ್ಲಿ ದಾವೀದನ ಜೀವನದೊಂದಿಗೆ ನಮ್ಮೊಂದಿಗೆ ಮಾತನಾಡಿದ್ದೀರಾ. ಸೊಲೊಮೋನನ ಜೀವನದ ಮೂಲಕ ಈ ದಿನ ನಮ್ಮೊಂದಿಗೆ ಮಾತನಾಡಿ ಸಹಾಯ ಮಾಡಿ. ನಮ್ಮ ಬದುಕುಗಳು ನೀವು ತಿಳಿದವರಾಗಿದ್ದೀರಾ. ಯಾವ ವಿಷಯದಲ್ಲಿ ನಾವು ಸರಿ ಮಾಡಿಕೊಳ್ಳಬೇಕು ಆ ವಿಷಯದಲ್ಲಿ ಸರಿ ಮಾಡಿ ನಿಮಗೆ ಹತ್ತಿರವಾಗಿ ಜೀವಿಸಲು ಕೃಪೆ ತೋರಿಸಿ. ಸೇರಿ ಬಂದಿರುವಂತೆಲ್ಲರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಕಾರ್ಯಕ್ರಮವನ್ನು ನಡೆಸಿರುವಂತ ರೇಖಾಂಟಿ ಅವರನ್ನು, ದೀಕ್ಷಿತನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಕಷ್ಟಪಡ್ತಿದ್ದಾರೆ ಸ್ವಾಮಿ, ತಕ್ಕ ಪ್ರತಿಫಲವನ್ನು ದಯಪಾಲಿಸಿ ನಿಮ್ಮ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸಲು ಸಹಾಯ ಮಾಡಿ. ಸೇರಿ ಬಂದಂತ ಎಲ್ಲರನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಬಲಹೀನರು, ಅನಾರೋಗ್ಯದಲ್ಲಿರುವಂತವ್ರು ಯಾರಿರ್ತಾರೆ, ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ, ಬಲವನ್ನು ದಯಪಾಲಿಸಿ, ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಕೊಟ್ಟು ಮಾಡಿದ ಎಲ್ಲಾ ರೀತಿಯಾದಂತಹ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿನದ ಉದ್ದಕ್ಕೂ ನೀವೇ ಜೊತೆಗಾರನಾಗಿದ್ದು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತಹ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ತಂದೆಯಾದ ದೇವರು, ಆಮೇಲೆ. ನಮ್ಮ ತಂದೆಯಾದಂತ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲ ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.